ಗೆದ್ದಿದ್ದಾರೆ. ಇದು ಒಂದು ಕಡೆ. ಯಾಕೆಂತಂದ್ರೆ ಈ ಎರಡು ಪಂದ್ಯಗಳಲ್ಲಿ ಗೆದ್ದಂಥವ್ರಿಗೆ ಒಂದಿಷ್ಟು ಬಿಸಿ ಮುಟ್ಟಿಸುವಂಥ ಕೆಲಸ ಸ್ವತಂತ್ರ ಒಂದಿಷ್ಟು ಟೀಮ್ಗಳು ಕೆಳಗಿದ್ದ ಟೀಮ್ಗಳು ತೋರಿಸ್ತಾ ಇದ್ದಾವೆ, ಕೊಟ್ಟಿದ್ದಾವೆ. ಇದನ್ನು ನೆನಪಿಡುವಂಥ ವಿಷಯ ಏನೋ ಇವತ್ತು. ಯಾಕಂದ್ರೆ ಏನಾದರೂ ಇವುಗಳ ಮಧ್ಯದಲ್ಲಿ ಈಗ ಪಂದ್ಯ ಜೋರಾಗ್ತಾ ಇದೆ. ಇನ್ನು ಇವತ್ತು ಸಹಿತ ಅಷ್ಟು ಮುಖ್ಯದ. ಆದರೆ ಏನಪ್ಪ ಅಂದ್ರೆ ತಳದಲ್ಲಿರುವ ಟೀಮ್ಗಳ ಮಧ್ಯದಲ್ಲಿ ಇವತ್ತದ. ಮೊದಲನೇದು ಮುಂಬೈ ಇಂಡಿಯನ್ಸು, ಎರಡನೇದು ಲಕ್ನೋ ಸೂಪರ್ ಜಾಯಿಂಟ್ಸ್. 9 ಮತ್ತು 10ನೇ ಸ್ಥಾನದಲ್ಲಿ ಇವೆರಡೂ ಇದ್ದಾವೆ. ತಳಮಟ್ಟದವರ ಮಧ್ಯದಲ್ಲಿ ಒಂದು ತಿಕ್ಕಾಟ. ಆದರೆ ಇವರು ಎಷ್ಟು ಮಟ್ಟಿಗೆ ಕ್ವಾರ್ಟರ್ ಫೈನಲ್ಲು ಮತ್ತು ಯಾವುದೋ ಪ್ಲೇ ಆಫ್ ಬರ್ತಾರೋ ನೋಡಬೇಕಾಗಿದೆ. ಯಾಕಂತಂದ್ರೆ ಇವರ ಹೆಚ್ಚು ಕಡಿಮೆ ಈ ಒಂದು ಏನಪ್ಪ ಅಂತಂದ್ರೆ ಇವ್ರ ಸ್ಥಾನ ಇವತ್ತು ಭಾಳ ಕೆಳಗಿರೋದ್ರಿಂದ ಪ್ಲೇ ಆಫ್ಗೆ ಹೋಗ್ತಾರ ಅನ್ನುವಂಥದ್ದು ಭಾಳ ಕಷ್ಟ. ಇನ್ನು ಸೆಮಿಫೈನಲ್ಲು ಫೈನಲ್ಲು ದೂರದ ಕನಸುಗಳು ಮೋಸ್ಟ್ಲಿ ಔಟ್ ಆಗೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. IPL 2026 ನೋಡಿರಿ, ಒಂದು ಕಾಲಕ್ಕೆ ಮುಂಬೈ ಇಂಡಿಯನ್ 5 ಸಲ ಗೆದ್ದಂಥದ್ದು ಇವತ್ತು ಯಾವ ಮಟ್ಟಕ್ಕೆ ಬಂದಂಥದ್ದು. ಇನ್ನು ಲಕ್ನೋ ಈಗಿದ್ದಂಥದ್ದು ಸೂಪರ್ ಜಾಯಿಂಟ್ಸ್, ಇದರಲ್ಲೂ ಸಹಿತ ರಿಷಬ್ ಪಂತ್ ನಾಯಕ ಇದ್ದಾನೆ ಈ ತಂಡದ್ದು. ಇವರು ನಮ್ಮನ್ನು ಹೊರಗೆ ಬಿಟ್ಟರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಬಂದು ಆಡ್ತಾ ಇದ್ದಾರೇನೋ ಅನ್ನುವಂಗೆ ಅದ. ಒಟ್ಟಾರೆಯಾಗಿ ಇವತ್ತು ನಡೆಯುವ ಪಂದ್ಯದಲ್ಲೇ ಏನಪ್ಪ ಅಂದ್ರೆ ಮುಖ್ಯವಾಗಿ ಮುಂಬೈ ಇಂಡಿಯನ್ಸ್ ಮತ್ತು ಲಕ್ನೋ ಸೂಪರ್ ಜಾಯಿಂಟ್ಸ್ ಮಧ್ಯದಲ್ಲದ ಸಾಯಂಕಾಲ 7:30. ಇದರಲ್ಲಿ ಯಾರು ಗೆದ್ದರೂ ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತದೆ ಅನ್ನೋದು ಈಗಂತ ಹೇಳೋ ಸ್ಥಿತಿಯೊಳಗಿಲ್ಲ. ಯಾಕಂದರೆ ಎರಡೂ ಟೀಮ್ಗಳು ಮೋಸ್ಟ್ಲಿ ಹೊರಗೆ ಹೋಗುವಂಥ ಟೀಮ್ಗಳು ಅಂತೇಳಿ ಈಗ ಡಿಸೈಡ್ ಆಗ್ಯದ ಅಂತ ಅನ್ನಿಸ್ತದೆ. ಇರಲಿ, ಏನೂ ಇದ್ದರೂ ಆಟಗಾರರ ಬಗ್ಗೆ ಮಾತಾಡಲೇಬೇಕಾಗ್ತದೆ. ಆ ದಿಶೆಯಲ್ಲಿ ಇವತ್ತಿನ ತಳದ ತಂಡಗಳ ಬಗ್ಗೆ ಏನು ಮಾತಾಡುವಂಥದ್ದು ಏನು ಉಳಿದಿಲ್ಲ ಇವತ್ತು. ಯಾಕಂತಂದ್ರೆ ರೋಹಿತ್ ಶರ್ಮಾ ಮುಂಬೈ ಟೀಮ್ದಲ್ಲಿ ಆಡ್ತಾ ಇಲ್ಲ, ಯಾಕೋ ಏನೋ ಅವ್ರಿಗೆ ಮೊಣಕಾಲದ ನೋವು ಬಂದುಬಿಟ್ಟದ. ಉಳಿದವರದ್ದು ಆ ಪ್ರಮಾಣದಲ್ಲಿ ಆಡ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ನಮ್ಮ ಅದರ ಕ್ಯಾಪ್ಟನ್ ಸೂರ್ಯ ಕುಮಾರ್ ಯಾದವ್ ಯಾಕೋ ಯಶಸ್ವಿ ಆಗಲಿಲ್ಲ ಈ ಸಂದರ್ಭದಲ್ಲೇ. ಅವ್ರ ಜೊತೆಗಾರರು ಪಾಂಡೆ ಇವರ ಪ್ರಭಾವಿ ಆಟ ಆಗದ ಕಾರಣಕ್ಕಾಗಿ ಮುಂಬೈ ಇಂಡಿಯನ್ಸ್ ಬಗ್ಗೆ ಯಾವ ಒಂದು ಹೊಡೆತಗಳಿಗೆ ಸೂರ್ಯ ಕುಮಾರ್ ಯಾದವ್ ಪ್ರಸಿದ್ಧ ಆಗಿದ್ರೋ ಅವ ಹೊಡೆತ ಒಳಗೆ ಹೊಡೆದು ಹೋಗಿ ಔಟ್ ಆಗ್ತಾ ಇದ್ದಾರೆ. ಅಂದ್ರೆ ಇವರ ಬಗ್ಗೆ ಅಭ್ಯಾಸ ಮಾಡಿದಂತಹ ಎದುರಾಳಿಗಳು